ಮೇಡಮ್ ಹೆಸರು ಹೇಳ್ಬಿಟ್ರಿ ರೀ ಅವ್ರ ಜೈ ಬಂದವ್ರಿ ಪ್ರತಿಯೊಂದು ಜಮಖಂಡಿಯಲ್ಲಿ ಎಷ್ಟು ಮಹಿಳೆಯರಿದ್ದಾರಲ್ಲ ಎಲ್ಲರಿಗೂ ಒಂದು ಶಕ್ತಿ ಇದೆ. ಎಲ್ಲರದು ಅಭಿಪ್ರಾಯ ಎಲ್ಲರದು ವಿಚಾರ ಕೂಡಿ ಮಾಡುವ ಕೆಲಸ ಇದು. ಭಾಳಷ್ಟು ವಿಚಾರ ಇಟ್ಕೊಂಡು ನಡೀತಾ ಇದ್ದೀವಿ. ನಮ್ಮದು ಮೇನ್ ಜಮಖಂಡಿ ಸ್ತ್ರೀ ಶಕ್ತಿ ಸ್ಲೋಗನ್ ಏನಿದೆ, ಗಿವಿಂಗ್ ಆ್ಯಂಡ್ ಗ್ರೋಯಿಂಗ್. ಕೊಡೋದ್ರಿಂದ ಬೆಳೆಯೋಣ. ಕೊಟ್ಟರೆ ಯಾವುದು ಕಡಿಮೆ ಆಗ್ತದೆ ಅಂತ ತಿಳ್ಕೊತಾರೆ. ಇಲ್ಲ, ಬಟ್ ನಮ್ದು ಏನಿದೆ ಅಂತಂದರೆ ನಮ್ಮದು ಸ್ಲೋಗನ್ ಗಿವಿಂಗ್ ಆ್ಯಂಡ್ ಗ್ರೋಯಿಂಗ್. ಕೊಡೋಣ, ನಾವು ಬೆಳೆಯೋಣ, ಇನ್ನು ಇತರರಿಗೂ ಬೆಳೆಸುವಲ್ಲಿ ನಮ್ಮದು ಕೈ ಜೋಡಿಸೋಣ ಅಂತ ಐತಿ. ಮೊದಲಿಗೆ ನಾವು ಮಾಡಿದ್ದು ಡೊನೇಟ್ ಫುಡ್ಡು, ಈಗಾಗಲೇ ಹೇಳಿದ್ರಲ್ಲ, ಹಣ ಕಷ್ಟಮ್ ಕೊಟ್ಟಿಲ್ಲ. ಡೊನೇಟ್ ಬುಕ್ಸು, ರದ್ದಿಗೆ ಹಾಕೋ ಬದಲಿ ನಿಮ್ದು ಎಜುಕೇಷನ್ ಪಾಸ್ ಆನ್ ದ ನಾಲೆಜ್ ಅಂತ ಹೇಳಿ ಡೊನೇಟ್ ಬುಕ್ಸ್ ಅಂತ ಮಾಡ್ತಾ ಇದ್ದೀವಿ. ಆಮೇಲೆ ಡೊನೇಟ್ ಸೀಡ್ಸ್ ಮಾಡಿದ್ವಿ. ನಾವು 2-3 ವರ್ಷದಿಂದ ಮಾಡ್ತಾ ಇದ್ದೀವಿ. ಭಾಳಷ್ಟು ಮಹಿಳಾ ಮಂಡಳ ಎಲ್ಲ ಮಹಿಳೆಯರು ಭಾಳ ಚಂದ ಸಹಕಾರ ಕೊಟ್ಟಿರ್ಬೇಕು. ಈ ವರ್ಷ ಅಂತೂ ನಾವು ಸಾವಿರಾರು ಗಂಟಲೆ ಬೀಜಗಳನ್ನು ಕೊಟ್ಟಿವಿ. ಮಾವಿನ ಬೀಜ ಕೊಟ್ಟಿವಿ, ಹಲಸಿನ ಬೀಜ ಕೊಟ್ಟಿವಿ, ಜಾಂಬಳಿ ಹಣ್ಣಿನ ಬೀಜ ಕೊಟ್ಟಿವಿ, ಚಿಕ್ಕು ಕೊಟ್ಟಿವಿ. ಅದೇನಾಗ್ತದೆ, ನಾವು ತಿಂದು ಡಸ್ಟ್ಬಿನ್ಗೆ ಎಸಿತೀವಿ. ಅದು ನಮ್ಮ ವಿಚಾರ ಬಂದಿಗೆ ಏನು ಫಾರೆಸ್ಟ್ ಆಫೀಸ್ ಕೊಡ್ತೀವಲ್ಲ, ಅವ್ರು ಸರಿಯಾದ ಮಾರ್ಗದಲ್ಲಿ ಅವ್ನು ಅಗಿಗಳು ಮಾಡಿ ಅವನು ಒಂದು ನೀರು ಹಾಕಿ ಒಂದು ವರ್ಷ ಆದ ನಂತರ ಈ ಮೊನ್ನೆ ಜೂನಲ್ಲಿ ಅವ್ರು ಬೆಳೆಸಿರೋದೆಲ್ಲ ಅವ್ರು ಅರಣ್ಯಕ್ಕೆ ಕಳಿಸಿದ್ರು. ಅರಣ್ಯದಲ್ಲಿ ಬೆಳೆಸೋದ್ರಿಂದ ಏನಾಗುತ್ತೆ, ಎಲ್ಲ ನಾವೇ ತಿನ್ಬೇಕಂತ ಬಂದುಬಿಟ್ಟಿದೆ ಈಗ ಮನುಷ್ಯನಿಗೆ. ಅಲ್ಲೇನಾಗ್ತದೆ, ಪಶು ಪಕ್ಷಿ ಪ್ರಾಣಿ ನೆರಳು ಸಿಗ್ತದೆ, ಅವಕ್ಕೂ ಹಣ್ಣು ಸಿಗ್ತಾವ. ಎಲ್ಲೋ ಒಂದು ಕಡೆ ನಮ್ಮದು ಹೋಗಿ ಮುಟ್ಲಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ಅದನ್ನ. ಆಮೇಲೆ ಹಿಂಗೆ ಮುಂದೆ ಬರುವ ದಿನಗಳಲ್ಲಿ ಡೊನೇಟ್ ಬ್ಲಡ್ ಅಂತ ಇಟ್ಕೋಬೇಕು ಮಾಡೀವಿ ನಾವು ಮಹಿಳೆಯರು ಎಲ್ಲರೂ. ಡೊನೇಟ್ ಬ್ಲಡ್ ಮಾಡೋದ್ರಿಂದ ನಮಗೆ ಪೀಪಲ್ ಲಿವ್ ಆ್ಯಂಡ್ ಪೀಪಲ್ ಗಿವ್ ಅಂತ ಅದಕ್ಕೆ ಡೊನೇಟ್ ಬ್ಲಡ್ಡಿಗೆ ಇದ್ದೀವಿ. ನಾವು ಕೊಡೋದ್ರಿಂದ ಯಾರ್ದೋ ಜೀವ ಉಳಿಯುತ್ತದೆ ಎಲ್ಲೋ ಅಂಥೇಳಿ ಪೀಪಲ್ ಲಿವ್ ಆ್ಯಂಡ್ ಪೀಪಲ್ ಗಿವ್ ಅಂತ ಅದನ್ನ ಇಟ್ಕೊಂಡಿದ್ದೀವಿ. ಮತ್ತು ಈಗ ಗಿಡಗಳು ಹಚ್ಚೋದು ಕಾರ್ಯಕ್ರಮ ಮಾಡಿದ್ವಿ. ಈಗ ನಾವೀಗೇನು ಕೂಡಿವೆಲ್ಲ ಮಹಿಳೆಯರು ಎಲ್ಲರೂ ತಮ್ಮ ಕಾಂಟ್ರಿಬ್ಯೂಷನ್ ಹಾಕಿ ಒಂದು 55 ಗಿಡ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಅಮೋಘಸಿದ್ದ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡೀವಿ. ಇದು ವನಮಹೋತ್ಸವ ಇದು ಒಂದೇ ತಿಂಗಳು ಮಾಡಬೇಕಂತ ಇಲ್ಲ, ನಮ್ಮ ವಿಚಾರ ವರ್ಷ ಪೂರ್ತಿ ಮಾಡಬೇಕಂತ ಇದೆ. ಅದಕ್ಕೇನು ಮಾಡೋ ವಿಚಾರ ಹಾಕ್ಕೊಂಡಿದ್ದೀವಿ ಮುಂದಿನಂದರೆ, ಯಾರ್ದಾದ್ರೂ ಬರ್ತ್ಡೇ, ಆ್ಯನಿವರ್ಸರಿ ಅಥವಾ ಯಾರಾದರೂ ಅವ್ರ ಮನೆಯಲ್ಲಿ ಹಿರಿಯರು ತೀರ್ಕೊಂಡಿದ್ರೆ ಅವರ ನೆನಪಿನಲ್ಲಿ ಇನ್ನೂ ಮತ್ತೆ ನೆರಳಾಗಲಿ, ಆಸರ ಆಗಲಿ ಅಂತ ಹೇಳಿ ಅವ್ರು ಏನಾದರೂ ಡೊನೇಟ್ ಮಾಡ್ತಿದ್ರೆ ನಾವು ಕೆಲವೊಂದು ಲೊಕೇಶನ್ಸ್ ನೋಡ್ತಾ ಇದ್ದೀವಿ. ಈಗ ಅಮೋಘಸಿದ ಗುಡಿ ಎದಕ್ಕೆ ಹಿಡ್ತೀವಿ ಅಂದರೆ, ಕಂಪೌಂಡ್ ಇದೆ ಇಲ್ಲಿ, ಆಕಳ ದನದ ಕಿರ್ಕಿರಿಲ್ಲ. ಆಮೇಲೆ ಅವರು ಏನು ಮಾಡಿದ್ರು, ಗುಡಿಯವರು ನಾವು ನೀರು ಹಾಕಿ ಜೋಪಾನ ಮಾಡ್ತೀವಿ ಅಂದರು. ನಾವು ಅಗಿ ತರುವುದು, ಇದನ್ನ ಡಿಗ್ ಮಾಡೋದು ಎಲ್ಲ ಮಾಡಿ ಹಚ್ಚಿ ಹೋಗ್ತೀವಿ, ಮತ್ತು ಮೇಲಿನ ಮೇಲೆ ಬಂದು ನೋಡ್ತೀವಿ. ಬಟ್ ಅಲ್ಲಿ ಲೋಕಲ್ ಇರೋರು ಅವರು ಕಾಳಜಿ ತಗೋಂಥ ಲೊಕೇಶನ್ಗಳು ನೋಡಾಕತ್ತೀವಿ. ಮುಂದೆ ಬರೋ ದಿನಗಳಲ್ಲಿ ಎಲ್ಲ ಮಹಿಳೆಯರಾಗಲಿ ಎಲ್ಲ ತಮ್ಮ ಜಮಖಂಡಿ ಇದ್ರವ್ರು ನಮಗೂ ಒಂದಿಷ್ಟು ಸಹಾಯ, ಇದನ್ನ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಜಮಖಂಡಿ ನಾವು ಹಸಿರು ಮಾಡ್ಬೋದಂತ ನನಗೆ ಅನಿಸ್ತದೆ. ಅದಕ್ಕೆಲ್ಲದೂ ಸಹಕಾರ ಇರಲಿ. ಗಿವಿಂಗ್ ಆ್ಯಂಡ್ ಗ್ರೋಯಿಂಗ್ ಹಿಂಗೆ ಮುಂದುವರೀಲಿ ಅಂತ ತಿಳ್ಕೊಂಡು ಹಮ್ಮಿಕೊಂಡಿದೆ ನಾವು. ಆಮೇಲೆ ಈ ಬೇಸಿಗೆ ಕಾಲದಲ್ಲಿ ಇವಾಗಿಷ್ಟು ನಾವು ಏನು ಹಣ್ಣುಗಳನ್ನೆಲ್ಲ ತಿಂದು ಹಾಗೆ ಬೀಜಗಳಲ್ಲಿ ಆ ಕಡೆ ಈ ಕಡೆ ಹಾಕ್ತಾ ಇದ್ವಿ. ಅವನ್ನೆಲ್ಲ ಕಲೆಕ್ಟ್ ಮಾಡಿ ತೊಳೆದು ಒಣಗಿಸಿ ವಾಪಸ್ ಅದನ್ನು ಫಾರೆಸ್ಟ್ ಆಫೀಸ್ಗೆ ಹೋಗಿ ಕೊಟ್ಟು ಬಂದಿದ್ದೀವಿ. ಅದನ್ನು ಅವರೆಲ್ಲ ಸಸಿಗಳನ್ನಾಗಿ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ನಾವು ಆವಾಗವಾಗ ಹೋಗಿ ಬಿಟ್ಟು ಕೊಟ್ಟಿರ್ತೇವಲ್ಲಿ ಅದೇನಾಗ್ತಾ ಇದೆ, ಏನು ಪ್ರೋಗ್ರೆಸ್ ಇದೆ ಅಂತ. ನಾವು ಏನು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಬ್ಯಾಕಪ್ನೂ ಇಟ್ಟಿದ್ದೀವಿ. ಎಷ್ಟು ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಆಗ್ತಾ ಇದೆನೋ ಇಲ್ಲೋ ಅಂತೇಳಿ. ಒಟ್ಟಾರೆ ಏನೋ ಒಂದು ಒಳ್ಳೆಯ ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ, ಅದು ಮುಂದೆ ಬರಬೇಕನ್ನೋದು. ಹೀಗೆ ಈ ಗಿಡಗಳನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಂದು ಸ್ವಲ್ಪ ಹಚ್ಚಿ ನಮ್ಮ ಕಾಡು ಬೆಳೆಸಿ ನಾಡು ಉಳಿಸಿ ಅದಕ್ಕೂ ಒಂದು ಪ್ರೇರಣೆ ಆಗಲಿ ಅಂಥೇಳಿ 1 ಲಕ್ಷದವರೆಗೂ ಮಾಡಬೇಕು ಅಂತ ಇವತ್ತು ಪ್ರತಿಜ್ಞೆ ಮಾಡ್ಕೊಂಡಿದ್ದೀವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಮಾಡ್ತೀವಿ ಅನ್ನೋದೊಂದಿದೆ. ನಮ್ಮ ಎಲ್ಲ ಫ್ರೆಂಡ್ಸ್ ಸಪೋರ್ಟು ಇದಕ್ಕಿದೆ. ಊರಾಗಿಂದ ಒಂದು ಸ್ವಲ್ಪ ಸಮಸ್ಯೆಗಳನ್ನು ನಾವು ಇದಕ್ಕೆ ಹೋಗಿ ಹೇಳಿ ಬಂದಿದ್ದೀವಿ. ಅಲ್ಲಿ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಅಲ್ಲೂ ಅರ್ಜಿ ಕೊಟ್ಟು ಬಂದಿದ್ದೀವಿ. ಈ ಬೀಡಾಡಿ ದನಗಳನ್ನು ಇದನ್ನು ಮಾಡಿ ಅಂತ. ತರಕಾರಿ ಮಾರ್ಕೆಟಲ್ಲಿ, ಆಮೇಲೆ ಊರಲ್ಲಿ ಸಿಕ್ಕಾಪಟ್ಟೆ ನಾಯಿಗಳು ಓಡಾಡ್ತಿರೋದು, ಅದಕ್ಕೊಂದು ಎಲ್ಲ ಪ್ರೊಟೆಕ್ಷನ್ ಕೊಡ್ರಿ ಅಂತೇಳಿ. ಆಮೇಲೆ ಇವಾಗಂತೂ ಈ ಡಿಜೆದಂತೂ ಸಿಕ್ಕಾಪಟ್ಟೆ ನಡೀತಾ ಇದೆ ಗಲಾಟೆ. ಒಂದು ನಿಯರ್ ಬೈ ಟೈಮಿಂಗ್ ಮಾಡಿರಿ ಅದಕ್ಕೆ. ಯಾಕಂತಂದ್ರೆ ಮನೆಯಲ್ಲಿ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಯಾವ ಕೂಸುಗಳು ಮಲಗಿರ್ತವೆ, ಯಾರೋ ಆರಾಮಿಲ್ಲ ಪೇಷಂಟ್ ಮಲಗಿರ್ತಾರೆ, ಅವ್ರಿಗೆಲ್ಲ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ. ನಾವು ಎಂಗೇಜ್ನವ್ರೇನೋ ತರ್ಬೋದು, ಅವ್ರಿಗೆಲ್ಲ ಆಗಲ್ಲ. ಬಟ್ ಅದಕ್ಕೆ ನೆಕ್ಸ್ಟ್ ಏನು ಬರ್ತಾವೆ ಫಂಕ್ಷನ್ಸಿಗೆ ಒಂದು ಸ್ವಲ್ಪ ಟೈಮಿಂಗ್ ಮಾಡಿ ಇದನ್ನು ಮಾಡಿರಿ ಅಂತ ಹೇಳಿ. ಆಮೇಲೆ ಈ ಊರಲ್ಲಿ ಬ್ಯಾನರ್ಗಳೆಲ್ಲ ಹಾಕಿರ್ತಾರೆ, ಅದು ಹಾಕಿದ ತಕ್ಷಣ ಅದನ್ನು ಎತ್ಕೊಂಡು ಹೋಗೋ ಕೆಲಸ ಮಾಡಬೇಕು. ಹರಿದು ಅಲ್ಲೇ ಬಿದ್ದು ಇದನ್ನು ಮಾಡೋದು ಅದು ಆಗಬಾರ್ದು ಅನ್ನೋ ಒಂದು ಧ್ಯೇಯ ಇದೆ. ಅದನ್ನೆಲ್ಲ ಹೇಳಿ ಬಂದಿದ್ದೀವಿ ಅವರಿಗೆ. ಎಷ್ಟಾಗುತ್ತೋ ನಮ್ಮ ಕಡೆಯಿಂದ ಮಾಡ್ತಾಯಿದ್ದೀವಿ. ಒಟ್ಟಾರೆ ಒಂದು 25
ಎಲ್ಲರೂ ಒಟ್ಟುಗೂಡಿ ನಾವು ಇದೊಂದೇನೋ ಸೋಷಿಯಲ್ ವರ್ಕ್ ಮಾಡಬೇಕು, ನಮ್ಮ ಮನಸ್ಸಿಗೂ ಒಂದು ಇದು ಇರಬೇಕು ಅಂತೇಳಿ ಏನೋ ಮಾಡ್ತಾ ಇದ್ದೀವಿ ಅನ್ನೋದಿರಬೇಕು. ಬಟ್ ಅದ್ರ ಜೊತೆಗೆ ಅದನ್ನು ಹಂಗೆ ಬೆಳೆಸ್ಕೊಂಡು ಹೋಗ್ಬೇಕು, ಬರೀ ಮಾಡಿ ಬಿಟ್ಟು ಹೋಗೋದಂತಲ್ಲ. ಇವತ್ತಿನ ದಿವಸ ಇಲ್ಲಿ ಅಮೋಘ ಸಿದ್ಧಿ ಗುಡಿ ಒಳಗೆ ನಾವು ಒಂದು ನಿಯರ್ ಬೈ ಒಂದು 45ರಿಂದ 50 ಗಿಡಗಳನ್ನು ನೆಟ್ಟಿದ್ದೀವಿ. ಚಿಕ್ಕು, ಪೇರ್ಲ, ಮಾವಿನ ಗಿಡ, ಆಮೇಲೆ ಹಾಗೆ ಮತ್ತು ಹೂವಿನ ಗಿಡಗಳನ್ನು ನೆಟ್ಟಿದ್ದೀವಿ, ತೆಂಗಿನ ಗಿಡಗಳನ್ನು, ಎಣ್ಣೆ ಗಿಡ ಇವನ್ನೆಲ್ಲ ಹಚ್ಕೊಂಡಿದ್ದೇವೆ. ದೇವಸ್ಥಾನಕ್ಕೂ ಒಂದು ಸ್ವಲ್ಪ ಹೂವಾಗಲಿ ಅಂತ ಎಲ್ಲ ಥರದ ಹೂವುಗಳ ಗಿಡನೂ ತೊಗೊಂಡು ಬಂದು ಹಚ್ಚಿದ್ದೀವಿ. ಇದೇ ರೀತಿ ನಾವು ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇವಾಗ ಎಲ್ಲರೂ ಆಲ್ಮೋಸ್ಟ್ ಹೈಯರ್ ಎಜುಕೇಷನ್ ಅಂತ ಆಸಕ್ತಿ ಹೋಗ್ತಾರೆ. ನಮ್ಮ ಮನೆ ನಮ್ಮ ಮಕ್ಕಳ ಗುರುತುಗಳು ಹಾಗೆ ಇರ್ತಾವೆ. ನೆಕ್ಸ್ಟ್ ಅವ್ರು ಹೈಯರ್ ಎಜುಕೇಷನ್ಗೆ ಹೋದ್ರೆ ಉಳಿತಾವೆ ಅಂತೇಳಿ ಅವರು ಡೊನೇಟ್ ಮಾಡ್ಬೇಕು ಅನ್ನೋದು ಅದು ಒಂದು ನಮ್ಮದು ಧ್ಯೇಯ ಇಟ್ಕೊಂಡಿದ್ದೀವಿ. ಆಮೇಲೆ ಲಾಸ್ಟ್ ಏಪ್ರಿಲ್ ಮೇದಲ್ಲಿ ನಾವೆಲ್ಲ ಈ ಮದುವೆ ಸಮಾರಂಭಗಳು ಆಮೇಲೆ ಏನೋ ಫಂಕ್ಷನ್ ಒಳಗೆಲ್ಲ ಅನ್ನಗಳು ಉಳಿದಿರ್ತದಲ್ಲ ಅದೇನು ವೇಸ್ಟ್ ಮಾಡಬೇಡ್ರಿ, ಅನಾಥಾಶ್ರಮಕ್ಕೆ ಕೊಡ್ರಿ ಅಂತ ಒಂದು 22-23 ಏನು ಕಾರ್ಯಾಲಯಗಳಿವೆ, ಸಣ್ಣ ಕಾರ್ಯಾಲಯ, ದೇವಸ್ಥಾನ, ದೊಡ್ಡ ದೊಡ್ಡ ಕಾರ್ಯಾಲಯ ಹಿಡ್ಕೊಂಡು ಅದನ್ನ ಬ್ಯಾನರ್ಸ್ ಎಲ್ಲ ಮಾಡಿ ಅಂತ ಕೊಟ್ಕೊಂಡಿದ್ದೀವಿ. ಆ ಬ್ಯಾನರ್ಸಲ್ಲಿ ಒಂದು 3 ಅನಾಥಾಶ್ರಮದ ನಂಬರ್ಗಳನ್ನು ಕೊಟ್ಟಿದ್ದೀವಿ. ಅವ್ರಿಗೆ ಜಸ್ಟ್ ನೀವು ಕಾಲ್ ಮಾಡಿದ್ರೆ ಆ ನಂಬರ್ಗೆ ಅವರೇ ಬಂದು ತೊಗೊಂಡು ಹೋಗ್ತಾರೆ. ನಾವು ಏನು ಎಫರ್ಟ್ ಹಾಕೋದು ಅಂತೇಳಿ, ಬಟ್ ಫುಡ್ ವೇಸ್ಟ್ ಆಗಬಾರ್ದು. ಯಾರಿಗೆ ಅನ್ನ ಸಿಗ್ತಾ ಇಲ್ಲ ಅವ್ರಿಗೆ ಹೋಗಿ ಅದು ತಲುಪಬೇಕು. ಹಂಗೆ ಸುಮ್ಮನೆ ಕೆಡಿಸೋ ಬದಲು ಅದನ್ನು ಅಲ್ಲಿ